ಒಂದೇ ಒಂದು ಸಲ ಮನಸ್ಸು ಮುರಿತಂದ್ರ ಕಟ್ಟತೀನಿ. ಕಟ್ಟಾಕ ಬರಂಗಿಲ್ಲ. ಮನಸ್ಸತ್ತಕ್ಕಂಥದ್ದು ಭಗವಂತನ ಮಂದಿರ ಇದ್ದಂಗ. ಯಾರ ಮನುಷ್ಯಗೂ ನೋವಾಗ್ತಕ್ಕಂತ ಸೂಕ್ಷ್ಮವಾಜ್ಯ ಶಬ್ದ ಮಾತಾಡಬಾರದು. ಹೌದಿಲ್ಲ? ಇಲ್ಲ ದಿನ ಚಂದೆ ಮಾತಾಡ್ತಿದ್ ಕರೆ ಇದಕ್ಕೆ ಅರ ಹುಚ್ಚಿಗಿದ್ ಇವತ್ತೇನೋ ಹುಚ್ಚಿಡ್ದಂಗ ಕಾಣ್ತದ. ಇಲ್ಲ ಯಾ ನಾಯಿ ಕಡದ ಯಾರಿಗ ಗೊತ್ತ? ಇರ್ಲಿ, ಒಂದು ಮಾತು ಹೆಂಗಪ್ಪ ಅಂದ್ರ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವ್ ಖರೆ. ತಮ್ಮ, ಇದು ಹುಟ್ಟಿಕಿನ ಮುಂಚಿತವಾಗಿ ಎಲ್ಲಿತ್ತು? ಇದು ಹುಟ್ಟಿಕಿನ ಮುಂಚಿತವಾಗಿ ನಮ್ಮಪ್ಪ ಪರಮಾತ್ಮನ ಬಲಿತ್ತು. ಹೌದಿಲ್ಲ? ಪರಮಾತ್ಮನ ಬಲಿ ಅಂದ್ರೆ ನಮ್ಮ ಅಪ್ಪನ ಬಲಿ ಇದ್ದಿದ್ದನ್ನ ಮೊದಲು ಇದ್ದಿದ್ದು ಅಪ್ಪನ ಬಲಿ, ಆಮೇಲೆ ನಿಮ್ಮ ಅವನ ಬಲಿ ಬಂದದ. ಇಟ್ಟೆ ಹೌದಿಲ್ಲ? ಒಂದು ಮಾತು ಹೇಳದವ್ರಿಗೆ, ಏ ಸೀರೆ ಒಳಗ ಪವರ್ ಬಹಳ ಅದ ಅತ್ತ ಅವ್ರು ಹೇಳ್ತಾರೆ. ಹೌದಿಲ್ಲ? ನಿಮಗೊಂದು ಮಾತು ಹೆಂಗ ಹೇಳುದಂದ್ರ, ನಾ ನಿಮ್ಮ ಅವನ ಹೊಟ್ಟೆ ಆಗಿದ್ದಾಗ ನೀನು ಮಾತು ಕೊಟ್ಟಿದಿ. ಏನಂತ ಕೊಟ್ಟಿದಿ? ಯಾರಿಗೆ ಕೊಟ್ಟಿದಿ ಕೇಳು. ಆ ಪರಮಾತ್ಮ ಭಗವಂತನ ಒಂದು ಮಾತು ಕೊಟ್ಟಿದಿ. ಏನಂತ? ಭಗವಂತ ನನ್ನನ್ನ ಈ ಮಲಮೂತ್ರದಿಂದ ಪಾರು ಮಾಡು, ನಾನು ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಸಾಯುವವರೆಗೂ ನಿನ್ನನ್ನ ಜಪಿಸ್ತೀನಿ, ನಿನ್ನ ನಾಮನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದ ಖರೇ. ಹುಟ್ಟಿ ಧರುಣಿಗೆ ಬಂದ ಮ್ಯಾಲ, ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಮಾಯದ ಗಾಳಿ ಬಡದ ಕೊಟ್ಟಿರುವಂತ ಮಾತ ಮರ್ತು ಬಿಟ್ಟದ. ಮರತ ಏನ ಮಾಡ್ಲಿಕ್ಕತ್ತದ? ಯಾಂಡ್ರ ನನ್ನ ಮಕ್ಕಳು ನನ್ನ, ಹೊಲ ನಂದು, ಮನಿ ನಂದು, ಸಂಸಾರ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಎಲ್ಲಾ ನಂದ ನಂದತ್ತ ಮಾಯದ ಬಲಿಯಾಗ ಬಿದ್ದು ಒದ್ದಾಡಕತ್ತದ ಖರೇ. ಪರಮಾತ್ಮನಿಗೆ ಕೊಟ್ಟಿರುವಂತ ಮಾತು ಮರ್ತದ. ಹೌದಿಲ್ಲ? ಯಾರು ಈ ಮಾಯದ ಬಲಿಯನ್ನು ಹರಿದು ಒಗಿತಾರಲ್ಲ ಅಂತವ್ರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ತಾರ. ತಮ್ಮ, ಯಾರು ಮುಟ್ಟ್ಯಾರ? ನನ್ನಪ್ಪ ಮುಗುಳ ಕೋರ್ದ ಎಲ್ಲಾ ಲಿಂಗ ಮಹಾರಾಜ ಒಂದಲ್ಲತ್ತ ಇಬ್ರು ಹೆಂಡ್ರ ಮಾಡ್ಕೊಂಡ ಕರೆ ಈ ಮಾಯಾ ಪ್ರಪಂಚದೊಳಗೆ ಏನೂ ಸುಖ ಇಲ್ಲತ್ತ ತಿಳ್ಕೊಂಡ ಮಾಯಾದ ಬಲಿಯನ್ನು ಹರಿದು ಹೋಗದ ಲಚ್ಚಾನ ಸಿದ್ಧಲಿಂಗ ಮಹಾರಾಜನ ಗುರುವಿನನ್ನ ಮಾಡಿಕೊಂಡ ಈ ಸದ್ಯ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳಕೋಡ ಗ್ರಾಮ ಸ್ಮಶಾನ ಜಾಗ ಹೋಗಿ ಕೈಲಾಸ ಮಂದಿರ ಆಗ್ಯದ. ತಮ್ಮ, ಕೈಲಾಸ ಮಂದಿರ ಆಗ್ಯದ. ಹೌದಿಲ್ಲ? ಅವ್ರು ಹೇಳಿದ್ರು, ಏ ಹೆಣ್ಣಿನಿಂದ ಹೆಣ್ಣು ಹುಟ್ಟ್ಯಾವ, ಯಾ ದೇವಿ ಹುಟ್ಟ್ಯಾಳಂತ ಹೇಳಿದ್ರು ಅವ್ರು. ಗಂಡನಿಂದ ಗಂಡು ಹುಟ್ಟಿಲ್ಲತ್ತ ಮಾಡ್ರಿ ನೀವು. ಹೌದಿಲ್ಲ? ಶಿವನ ಜಡ್ಯಾಗ ವೀರಭದ್ರ ಹುಟ್ಟ್ಯಾನ, ತಿಪ್ಪ್ಯಾಗ ಗೋರಖನಾಥ ಹುಟ್ಟ್ಯಾನ. ಹುಟ್ಟ್ಯಾರಿಲ್ಲ ಇವ್ರು? ನಿಮ್ಮಂಗೆ ಬರೋಣ. ಅಪ್ಪ ಇಲ್ಲಾರ ನಿಮ್ಮ ಹುಟ್ಟ ಹಡಿಯಕಿನ ಎತ್ತೇಳಂದ್ರ ಈಗ ಹಡಿ ಎತ್ತೇಳಕ್ಕಿ ನೋಡೋಣ. ಹೌದಿಲ್ರಿ? ನಮ್ಮ ಅಪ್ಪ ಇಲ್ಲಾರ ನಿಮ್ಮವ್ವ ಮಕ್ಕಳ ಹಡಿಯಕಿದ್ದಳಂದ್ರ ಈ ಹುಟ್ಟುಸ್ರು ನೋಡಮ್ಮ. ಒಂದ್ ಮಾತ್ ಹೇಳ್ತೀನಿ ನಿಮ್ಗ, ನಮ್ಮ ಅಪ್ಪ ಇಲ್ಲಾರೆ ನಿಮ್ಮ ಅವ್ವ ಎಲ್ಲಾರ ತಾಯಿ ಆದ್ರ ತಿಳ್ಕೋರಿ, ಮದುವೆ ಆಗೋಕಿನ ಮುಂಚಿತವಾಗಿ ನಿಮ್ಮವ್ ಲಗ್ನ ಮಾಡ್ಕೊಂಡು ನಮ್ಮ ಅಪ್ಪನ ಎಡಕ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ ಕಾಲಾಗ ಕಾಲುಂಗ್ರ ಹಾಕೊಂಡ್ ಕೊಳ್ಳಾಗ ಮಂಗಲ ಸೂತ್ರ ಹಾಕೊಂಡ್ ಹನಿ ಮೇಲೆ ಕುಂಕುಮ ಹಚ್ಕೊಂಡ ಇದು ನಮ್ಮ ಅಪ್ಪನ ಲಗ್ನ ಮಾಡ್ಕೊಂಡು ಬಂದ ನಂತರ ಹಡದ್ರ ನಿಮ್ಮವ್ಗೊಂದು ಕಿಮ್ಮತ್ತದ. ತಮ್ಮ, ತಲಿ ಸುದ್ದಾಗಿಲ್ಲಂದು ನಮ್ಮ ಅಪ್ಪನ ಲಗ್ನ ಮಾಡ್ಕೊಳ್ಳಾರೆ ಮೊದಲೇ ನಿಮ್ಮ ಹಡದ್ರ ಅಂದ್ರ ಆಕಿಗೆ ಬೆಲೆ ಸಿಗ್ತದೇನ್ರಿ? ನಮ್ಮ ಅಪ್ಪ ಕೊಟ್ಟಿರ್ತಕ್ಕಂತ ಭಿಕ್ಷೆ ನಿಮ್ಮ ಅವ್ಗದು. ಮತ್ತ ನಮ್ಮ ಅಪ್ಪ ಇರ್ಲಿಕ್ಕಂದ್ರ ನಿಮ್ಮ ಅವ್ ಬೋರ್ಡ್ ಇಲ್ಲಾರ ಬಸ್ ಆಗತ್ತ.
ಏ ಯಾಕೆ ಹೇಳುದದ ಯಾಕ್ರಿ ನಮ್ಮ ಅಪ್ಪ ಅದನ್ನ ತಿಳ್ಕೊಂಡೆ ನಿಮ್ಮ ಅವಾಗ 5 ಮುತ್ತೈದ ತನ ಸಿಕ್ಕಾವು ಕಿಮ್ಮತ್ತಾದ ಕಿಮ್ಮತ್ತದ ಜಗದಾಗ ನಿಮಗ ಹೌದಿಲ್ಲ ಹೌದ್ರಿ ಬಹಳ ಶಾಣ್ಯರ್ಗತ್ತೆ ನೀವೇನು ದೊಡ್ಡ ಶಾಣೆ ಏನು ಒಂದ್ ಮಾತು ಹೇಳ್ತೀನ ನನಗ ಅದು ತಲೆ ಬಂದಿಲ್ರಿ ಕಿವು ಮಟ್ಟಿ ಮಾಡಿ ಕಿವಿ ಕೇಳ್ದಲ್ಲ ಇಲ್ಲ ಅದೇ ತಾಪಾಗ್ಯದ ಕಿವಿ ಅವನಿಗೆ ಕೇಳ್ಸಲ್ಲಾಗ್ಯಾವ ನಿನಗೆ ಯಾರು ಕೊಟ್ಟಾರ ಬರಾಗ ಇಲ್ಲ ತಮ್ಮ ಹೆಂಗ ಕೇಳು ಹೆಂಗ್ರಿಪ್ಪ ಹೆಂಗ ಹೇಳೋದ ಮಾತ ಹೆಂಗ್ರಿ ಶಿವಶಕ್ತಿ ವಿಷಯ ಇಟ್ಟಾರ ಹೌದು ಶಕ್ತಿ ಪಾಲು ನೀವ್ ಹಿಡ್ಕೊಂಡಿರಿ ಹೌದು ಶಿವನ ಪಾಲು ನಮಗದ ಹೌದಲ್ರಿ ನಿಮ್ಮವ್ ಎಲ್ಲೆಲ್ಲಿ ಏನೇನ ಪವಾಡ ಮಾಡ್ಯಾರ ಅದನ್ನ ಹೇಳ್ರಿ ಹೌದು ನಮ್ಮ ಅಪ್ಪ ಎಲ್ಲ ಪವಾಡ ಮಾಡ್ಯಾರ ನಾವ್ ಹೇಳ್ತೇವಿ ಹೌದಿಲ್ಲ ಏ ನೀವು ನಮ್ಮ ಅವ್ವಂದ್ ಯಾಕೆ ಹಾಡಿರಿ ನೀವು ನಮ್ಮ ಅಪ್ಪಂದ್ ಯಾಕೆ ಹಾಡಿರಿ ಅದು ಬೇಕಲ್ಲ ಅದು ತಲೆಗೆ ಇಲ್ಲ ಈಗ ಮತ್ ಇವ್ರಿಗೆ ತಲಿ ಸುದ್ದಿಲ್ಲ ಇಟ್ಟಾಗಿ ಬಟ್ಟಿಗೆ ಹೋರಿ ನೀವು ಸುಮ್ಮ ತಲೆ ಸುತ್ತ ತಮ್ಮ ಇದೆಲ್ಲ ಇರ್ಲಿ ಹೌದ್ ಒಂದು ಮಾತು ಕೇಳಿದ್ರ ಅವ್ರು 2 ಪ್ರಶ್ನೆ ಕೇಳಿದ್ರ ನಮಗ ಏನ್ ಕೇಳ್ಯಾರಿ ದೈವೆಲ್ಲ ಬಾಳ ಲಕ್ಷ ಕೊಟ್ಟು ಕೇಳ್ರಿ ಹೌದು ಏನು ಪ್ರಶ್ನೆ ಕೇಳಿದ್ರಂದ್ರ ಏನ್ರಿಪ್ಪ ಆ ಮಾಳಿಂಗ್ರ ಭೀರಪ್ಪನ ಸೇವೆ ಮಾಡ್ಯಾನ ಪೂಜೆ ಗಂಟೆ ಧೂಪ ಅಂತ ಹಿಡಿದು ಪೂಜೆ ಮಾಡ್ಯಾನ ಹೌದ್ ಯೋಗಿನಾಥ ಮಗು ಸಿದ್ಧ ಸೋಮಲಿಂಗನ ಗುರು ಸೇವೆ ಮಾಡ್ಯಾನ ಗಂಟೆ ಧೂಪಾರ್ತಿ ಹಿಡಿದು ಹೌದ್ರಿಪ್ಪ ಪ್ರಪ್ರಥಮದೊಳಗ ಗಂಟೆ ಧೂಪಾರ್ತಿ ಹಿಡಿದು ಹೌದ್ ಆ ಪೂಜೆ ಮಾಡಿದವ್ರು ಯಾರಿಗೆ ಮಾಡಿದ್ರು ಅವ್ರು ಕೇಳ್ಯಾರ ನಾವೇನ್ ಹೇಳ್ಯಾರಿಪ್ಪ ಅದಕ್ಕ ನಾವ್ ಏನ್ ಹೇಳಿದೆವು ಏನ್ರಿ ಕೈಲಾಸದೊಳಗಿರುವಂತ ಪರಮಾತ್ಮನ ವಾಹನ ಪರಮಾತ್ಮನ ಭಕ್ತ ಅನ್ಸಿಕೊಂಡಿರ್ತಕ್ಕಂತ ನಂದಿ ಹೌದು ರಂದಿ ನಂದಿ ಪ್ರಥಮದೊಳಗ ಪರಮಾತ್ಮನ ಗಂಟಿ ಧೂಪರ್ತಿ ಹಚ್ಚಿ ಪೂಜೆ ಮಾಡ್ಯಾನ ಅಂತ ನಾವ್ ಹೇಳಿದೆವು ಹೇಳ್ಯಾನ್ರಿಪ್ಪ ಅವ್ರೇನ್ ಹೇಳ್ತಾರ್ರಿ ಅದಕ್ಕ ಅವ್ರು ಹೇಳ್ತಾರ ಹೇಳತ್ರಿ ನೀವು ಬುದ್ಧಿ ಕಟ್ಕೊಂಡು ಬರ್ರಿ ನಿಮಗ್ ಉತ್ತರ ಸಿಗಂಗಿಲ್ಲ ಕಂಡಬಿಟ್ಟು ಹೋದ್ರಿ ನೀವು ಅವ್ರಿ ಸುಮ್ಕುಂದ್ರಣ್ಣ ಅವ್ರ ಏನ್ ಮಾತಾಡ್ರ ಅವ್ರ ಮಾತಿಗೆ ಮಾತು ಕೊಡಬೇಕಾಕತಿ ಬಿಡಬೇಕು ನೀ ಇನ್ನೂ ಒಂದು ತಾಸ್ ಹೆಚ್ಚಿಗಾಲಿ ನೀ ಸುಮ್ಕೊಂಡ್ ಒಟ್ಟ ಇವ್ರಿಗೆ ಸಣ್ಣ ಬಿಡುದಿಲ್ಲ ಗಬ್ರು ಸುಮ್ಮ ಕುಂದ್ರು ಅಪ್ಪ ನೀ ಅಲ್ಲ ಆ ಬುದ್ಧಿ ಕಟ್ಕೊಂಡು ಬರ್ರಿ ನೀವು ಈ ಪ್ರಶ್ನೆ ಉತ್ತರ ಹೇಳ್ರಿ ಯಾರು ಬೇಕಾದವ್ರು ಹೇಳಿ ನಾ ಏನ್ ಹೇಳಿ ಮೊದಲೇ ನನಗೆ ಎಟ್ಟು ತಿಳಿತದ ಅಟ್ಟ ನಾ ಹೇಳಿನಿ ಇದು ಅಲ್ಲ ಅಂದ್ರೆ ನಿಮ್ ಉತ್ತರ ನೀವು ಹೇಳ್ಬೇಕಾಗಿತ್ತು ಯಾಕೆ ಉತ್ತರ ಹೇಳಿಲ್ಲ ಮತ್ತೆ ಇನ್ನೊಂದು ಚಾನ್ಸ್ ಕೊಡೋರಂತ ನಮಗೆ ಕಂಡವ್ರು ಶಾಣ್ಯವರು ನಮ್ಮ ದೊಡ್ಡ ಮೇಳೆಗೆ ಬಂದು ಸುಮ್ನೆ ಕಾರ್ತಾಳ ಅಕ್ಕ ಅಂತ ನಾವು ತಮ್ಮ ಮಾತಾಡಿ ಮಾತ್ ಅಕ್ಕ ನಿಮ್ಗೊಂದು ಮಾತು ಹೇಳ್ತೀನಿ ಹೇಳ್ರಿ ಸಭಾಮ ಪಂಡಿತರು ಅಂದ್ರೆ ಖರೆ ಹಾಡವ್ರಿಗೆ ಪಂಡಿತತ್ ಯಾರು ಅಂದಿಲ್ಲ ನೀವ ನಿಮಗ ಕಟ್ಟಿ ಮೇಲೆ ಹಾಸಿ ಮ್ಯಾಲ ಕುಂದ್ರಸಿ ಕೈಯಾಗ 4 ಮಾಯಿಕ್ ಕೊಟ್ಟು ಹಾಡಕತ್ತಾರ ಅಂದ್ರ ತಮ್ಮ ನೀ ಏನ್ ದೊಡ್ಡ ಶಾಣೆ ಅಲ್ಲ ಶಾಣೆ ಅಲ್ಲ ಇದು ಮೊದಲು ನಿನ್ ತಲೆಯಾಗ ನೆನಪಿಟ್ಕೋ ನಾನೇ ಶಾಣೆ ಅನ್ಬೇಡ ಗಬ್ರು ನಾನು ಅಹಂಕಾರ ಇದಕ್ಕೆ ಹೇಳ್ತಾರ ಏನಂತ್ರಿಪ್ಪ ಪ್ರಭು ರಾಮಚಂದ್ರ ರಾವಣನ ಮರ್ದನ ಮಾಡಿ ಮನೆಗೆ ಬಂದತ್ತ ಬಂದಾಗ ಏನಂತಾನವ ತಾಯಿ ಕೌಶಲ್ಯ ಕೇಳಲತ್ತ ರಾಮಗ ಏನಂತ್ರಿಪ್ಪ ಮಗನೇ ಮಗನೇ ರಾವಣನ ಕೊಂದು ಬಂದೇನು ಅಂತ ಕೇಳಿದ್ರತ್ತಕ್ಕೆ ಅವಾಗ್ರಿ ಯಾರು ಕೌಶಲ್ಯ ಕೇಳಿದ ಮಗನಿಗೆ ಕೇಳದಾಗ್ರಿಪ್ಪ ಅವಾಗ ರಾಮ ಹೇಳ್ತಾನ ಏನಂತ್ರಿ ಯವ್ವ ಯಾವ ರಾವಣ ಮಹಾಶೂರಿದ್ದ ಮಹಾಭಕ್ತಿವಂತ ಇದ್ದ ಇದ್ರು ಎಂತ ಬಲಶಾಲಿ ರಾವಣ ಇದ್ದ ಖರೆ ಹೌದು ರಾವಣಗ ನಾ ಕೊಂದಿಲ್ಲ ಯವ್ವ ಅವನಿಗೆ ನಾ ಅನ್ನುವಂತ ಅಹಂಕಾರ ಕೊಂತ ಹೇಳ್ತತ್ತ ಹೌದ್ರಿಪ್ಪ ಹಂಗ ನಿನಗ ನಾ ಅನ್ನುವಂತ ಅಹಂಕಾರ ಬಂದದ ಬಂದಾದ ಯಾವಾಗ ಕಾರಕ್ಕ ಮತ್ತ ಅಹಂಕಾರಕ್ಕ ವ್ಯತ್ಯಾಸ ಅದ ಹೌದ್ರಿಪ್ಪ ಏನ್ ವ್ಯತ್ಯಾಸ ಅದ ಕೇಳು ಏನ್ರಿ ತಮ್ಮ ಕಾರ್ ಹತ್ತಂದ್ರ ನಾವೇ ಎದ್ದು ನೀರು ತಗೊಂಡು ಕುಡಿತೇವು ಕುಡಿತೇವಲ್ರಿ ಹೌದಿಲ್ರಿ ಹೌದ್ರಿ ಕಾರ್ ಹತ್ತಿದ್ರ ನಾವೇ ನೀರು ಕುಡಿತೇವ್ ಖರೆ ಹೌದು ಮನುಷ್ಯನಲ್ಲಿ ಅಹಂಕಾರ ಬತ್ತಂದ್ರ ಸಮಯವೇ ಅವನಿಗೆ ನೀರು ಕುಡಿಸ್ತದ ಕುಡಿಸ್ತದಲ್ರಿಪ್ಪ ಹೌದ ತಮ್ಮ ಅಹಂಕಾರ ಬೆಳೆಸ್ಕೋಬೇಡ ನಾನು ಅಹಂಕಾರ ನಾನೇ ಶಾನೆ ನಾನೇ ಭಾರಿ ಮಾತಾಡ್ತೀನಿ ಅಂತ ನಿನ್ನಿಲ್ಲಿ ಕರ್ಸಿಲ್ಲ ಇಲ್ಲ ಎರಡೂ ಮೇಳನ ಎದಕ್ ಕರ್ಸ್ಯಾರಂದ್ರ ಯಾವ್ದಕ್ರಿ ಎರಡೂ ಮಕ್ಕಳು ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗ ಬರೆದಿರ್ತಕ್ಕಂತ ಸಾಹಿತ್ಯದೊಳಗ ಯಾವ ಮಗಳು ಎಷ್ಟು ಶಾಣೆ ಅದರ ಎಷ್ಟು ಅದಕ್ಕೊಂದರ ಅಂತ ಅನ್ನೋದು ನೋಡ್ಕೋಬೇಕಂತ ಕರ್ಸ್ಯಾರ ಏನಾದ್ರೂ ತಪ್ಪು ತಡಿ ಆದು ಅಂದ್ರ ಅದು ಕೂಡ ತಮ್ಮ ಹಿಂಗಲ್ಲ ತಂಗಿ ಇದು ಹಿಂಗ ಹಾಡ್ರಿ ಮುಂದಿನ ಊರಾಗತ್ತ ತಿದ್ದಿ ಹೇಳಕ್ ಕರ್ಸ್ಯಾರ ವಿನಃ ನಾವೇ ಶಾಣಿ ಅಂತ ಕರ್ಸಿಲ್ಲ ಕರ್ಸಲ್ರಿಪ್ಪ ಮ್ಯಾಗ ನಿತ್ತ ಹಾಡೋರ್ಕಿನ ತೆಳಗು ಕೂತು ಕೇಳೋರು ಬಾಳ ಶಾಣೆ ಇರ್ತಾರ ಹಾ
ಹಾಡೋರ್ ಬಾಯಿ ಒಂದಿದ್ರ ಕೇಳೋರ್ ಕಿವಿ ಎರಡು ಅದಾವು. ಅದಾವಲ್ರಿ ಅವ್ರಕಿನ ದೊಡ್ಡ ಶಾನೆ ನೀ ಆಗಬೇಡ ತಮ್ಮ. ಬಾಳ ಶಾಣೆ ಆಗ್ಬೇಡ ಗಬ್ರು. ಹುಚ್ಚಿಗತೆ ಮಾತಾಡಕ್ ಹೋಗಬೇಡ. ಎಟ್ಟಂಗ ಬಟ್ಟಿಗೆ ಕಾಸು ತೊಡಿ ಹೊತ್ಕೊಂಡಿ ಮುಂದಿನ ಸಾರಿ. ಇರ್ಲಿ ತಮ್ಮ, ಇನ್ನೊಂದು ಮಾತು ಏನ್ ಕೇಳಿದ್ರ ಅವ್ರು, ಹೇಳ್ರಿ. ಯಾವ ನನ್ನಪ್ಪ ರೇವಣ ಸಿದ್ಧಗ ಹೌದ ರೇವಣ ಸಿದ್ಧಗ ತತ್ವ ಬೋಧನೆಯನ್ನ ಮಾಡಿದವ್ರು ಯಾರು ಅಂತ ಕೇಳಿದ್ರು ಅವ್ರು. ಹೇಳಾರಿಪ್ಪ. ಅವಾಗ ನಾವ್ ಏನ್ ಹೇಳಿದೆವು, ಹೇಳ್ರಿ. ಆ ಮಂತ್ರ ಬೋಧನೆ ಅಂತ ನಾ ಹೇಳಿದ್ನಿ. ಹೌದ ಹೌದಿಲ್ಲ? ಅದಕ್ಕೆ ತಂಗಿ ಹೇಳ್ತಾಳ, ಏನತ್ರಿ? ಅಕ್ಕಗ ಕಿವಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹೇಳಾರಿ ತಂಗಿಯವ್ರು. ಹೌದಿಲ್ಲ? ಹೌದ್ರಿ. ಕರಿಯದ ಮಾತ ಹೌದು. ನನಗೇನೋ ಸರಿಯಾಗಿ ಕೇಳಿಸ್ಲಿಲ್ಲ. ನಿಮಗ ತಂಗಿ ನಿನಗೊಂದ ಮಾತು ನಾ ಕೇಳಿದ್ನಿ. ಏನತ್ರಿ? ದಯವೆಲ್ಲರೂ ಕೇಳ್ರಿ. ಹೇಳಾರಿ. ಹಾಲು ಮತದೊಳಗ ಒಂದು ಪ್ರಶ್ನೆ ಕೇಳಿದ್ನಿ ಅವರಿಗೆ. ಏನತ್ರಿಪ್ಪ? ಹಾಲು ಮತದ ಒಬ್ಬ ಸಿದ್ಧಿ ಪುರುಷ ಮನದಾಗ ಸಂಕಲ್ಪ ಮಾಡ್ಕೊಂಡ ಏನಂತ, ಏನತ್ರಿಪ್ಪ? ನಾನು ಈ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡ್ಕೊಂಡ. ಹೌದ್. ಅದರಂತೆ ಅವನ ಯೋಗ ಸಿದ್ಧಿಯಿಂದ ಅವ ಸ್ವರ್ಗಕ್ಕೆ ಹೊಂಟಿದ್ದ ಕೈಲಾಸಕ್ಕ. ಅಟ್ಟಾಗ್ರಿಪ್ಪ. ದೇಹ ಸಮೇತವಾಗಿ ಹೋಗುವಂತ ಸಂದರ್ಭದೊಳಗ ವಿಚಾರ ಮಾಡ್ತಾನ, ಏನತ್ರಿ? ನಾನು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೋದ್ನಿಂದ್ರ ಹೌದು. ಕೆಳಗಿರುವಂತ ಭೂಮಿ ತೆಲಿಮ್ಯಾಗಿರುವಂತ ಭಕ್ತರು ಭಕ್ತರು ಆ ಮುತ್ಯ ಎಲ್ಲಿ ಹೋಗ್ಯಾನ ತಿಳ್ಕೊಂಡು ತಿಳ್ಕೊಂಡು ಏನಾರ ನೊಂದ್ಯದ ಮಾತು ಮಾತಾಡಿದ್ರೆ ನನ್ನ ಕುಲಕ್ಕೆ ಕುಂದ ಬರ್ತದ ತಿಳ್ಕೊಂಡು 100 ಫುಟ್ ಮ್ಯಾಲೆ ಹೋಗಿರ್ತಕ್ಕಂತ ಸಿದ್ಧಿ ಪುರುಷ ಹಳ್ಳಿ ಬಂದಾನ. ಆ ಹಾಲು ಮತದ ಸಿದ್ಧಿ ಪುರುಷನ ಹೆಸರೇನು ಅಂತ ನಾ ಕೇಳಿದಾಗ ಅವ್ರ ಏನ್ ಹೇಳ್ತಾರಿ ತಂಗಿ ಅವರು? ಈಕೆ